ಗುಟ್ಕಾ ಎಣ್ಣೆ ನಿಷೇಧ ಒಳ್ಳೆಯದು, ಮಾಂಸಾಹಾರಿ ಅವರು ಸಂಬಂಧಪಟ್ಟಿದ್ದು. ಬಟ್ ಎಲ್ಲರೂ ಇರೋದ್ರಿಂದ ಮಾಂಸನೂ ನಿಲ್ಲಿಸಿದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಮಂಡ್ಯ ಸಿಕ್ಕಾಪಟ್ಟೆ ನಾನ್ ವೆಜ್ ಫೇಮಸ್. ಅದು ಕರೆಕ್ಟು. ಮಂಡ್ಯನಲ್ಲಿ ಇದ್ದಾರೆ ನಾನ್ ವೆಜ್ನವರು ಸುಮಾರು ಜನ ಇದ್ದಾರೆ. ಕೆಲವರಿಗೆ ನಾನ್ ವೆಜ್ ಇದ್ರೆ ವೆಜಿಟೇರಿಯನ್ ಊಟ ಮಾಡೋದು ಪ್ರಿಫರ್ ಮಾಡಲ್ಲ. ಇದರಿಂದ ಅದನ್ನು ಅವಾಯ್ಡ್ ಮಾಡ್ಬೋದು. ಇಲ್ಲ ಅದೇ ಸಪ್ರೇಟ್ ಕೌಂಟ್ರ್ ಮಾಡಿ ಇದೇ ಸಪ್ರೇಟ್ ಕೌಂಟ್ರ್ ಮಾಡಿ ಮಾಡ್ಬೋದು. ಹೌದು, ಒಪ್ಕೊಂಡೆ. ನಾನ್ ವೆಜ್ಜು ತಿನ್ನೋರು ಇದ್ದಾರೆ, ವೆಜ್ಜು ಇದ್ದಾರೆ. ಆದ್ದರಿಂದ ಸಪ್ರೇಟ್ ಯೂನಿಟ್ ಮಾಡಿ ಬೇಕಾದ್ರೆ ಮಾಡ್ಬೋದು. ಇವಾಗ ಬ್ಯಾನ್ ಮಾಡಿಬಿಟ್ಟಿದಾರಲ್ಲ ಅಲ್ಲಿ, ಅದನ್ನೇ ಬ್ಯಾನ್ ಮಾಡಿದ್ದಾರೆ. ಅದನ್ನು ಯೋಚನೆ ಮಾಡಿ ಇದು ಮಾಡ್ಬೋದು ಅಷ್ಟೇ. ಅವ್ರ ವಿಚಾರ ಸರಿಯೋ ತಪ್ಪು ಅಂತ ಬ್ಯಾನ್ ಮಾಡಿರುವಂಥದ್ದು? ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ. ಯಾಕೆ ಅಂತಂದ್ರೆ ನಾನ್ ವೆಜ್ನವರು ಭಾಳ ಜನ ಇದ್ದಾರೆ. ಇದರಿಂದ ಸಪ್ರೇಟ್ ಕೌಂಟ್ರ್ ಮಾಡಿ ಮಾಡ್ಬೋದು. ಹೌದು ಸ್ವಾಮಿ, ಕರೆಕ್ಟು. ಒಂದು ಮಾಡಿರೋ ಮೂರೂ ಮಾಡಬೇಕು. ಒಂದು ಬಿಟ್ಟು ಹೆಂಗೆ ಅಂತೆ ಮದ್ಯಪಾನ ಮಾಡಬಾರ್ದು, ಇದು ಮಾಡೋದು ಧೂಮಪಾನ ಮಾಡೋದು, ಅದು ಊಟನೂ ಬೇಕಾಗಿದೆ. ಅದು ಇದು ತಾನೇ ಲೆಕ್ಕಾಚಾರಕ್ಕೆ ಒಂದು ಏನದು ಕನ್ನಡದ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಡುವಾಗ ಕನ್ನಡದ ವೆಜಿಟೇರಿಯನ್ ಊಟ ಇರಬೇಕು, ಈ ಥರ ಬಾಡು ಊಟ ಎಲ್ಲ ಬೇಡ ಅಂತ ಲೆಕ್ಕಾಚಾರ. ಆದರೂ ಮಾಡ್ತಾ ಇರೋದು ಕನ್ನಡ ಸಾಹಿತ್ಯ ಸಮ್ಮೇಳನ ಅಲ್ವಾ, ಅದಕ್ಕೋಸ್ಕರ ಆದರೂ ಮಾಡಬೇಕಲ್ಲ. ಅವ್ರ ಫಂಕ್ಷನಲ್ಲಿ ಅವ್ರು ಮಾಡೋದು ಅವ್ರು ಬೇರೆ ಲೆಕ್ಕಾಚಾರ ಬೇಡ ಅಂತ. ಯಾವ ತರಕಾರಿಗಳೆಲ್ಲ ಇದೆ ಬೇಕಾದಷ್ಟು ಎಲ್ಲ ಇದೆ, ಅದರಲ್ಲೇ ಬೇಕಾದಷ್ಟು ಸಿಗುತ್ತೆ. ಫೇಮಸ್ ಆಗಿದ್ರು ಇದು ಕನ್ನಡ, ನಮ್ಮ ಕನ್ನಡ ನಾಡು ಇದಲ್ವಾಗ, ಅದಕ್ಕೋಸ್ಕರ ಯಾವುದು ಬೇಡ. ಎಲ್ಲ ಜನರಲ್ಲಿ ಬೇಡ ಅಂತಾನೆ, ಎಲ್ಲ ಒಳ್ಳೆ ರೀತಿಯಿಂದ ಬೇಡ ಅಂತಾನೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.